ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಬಿಗ್ ಬಾಸ್ ಸೆಕೆಂಡ್ ಎಪಿಸೋಡ್ ರಿವ್ಯೂ ಹೇಳೋಣ ಅಂತ ಇದ್ದೇನೆ. ಸೊ ಫಸ್ಟ್ ಕಂಟೆಸ್ಟೆಂಟ್ ಹೆಲ್ಮೆಟ್ ಹಾಕೊಂಡು ಬಂದವರು ಪಾಪ, ನನಗೆ ಪಾಪ ಅನಿಸುತ್ತು. ಅಷ್ಟು 9 ಇಯರ್ಸಿಂದ ಅವರು ಕಾದು ಕೂತಿರೋಂಥ ಐಡೆಂಟಿಟಿ, ಅವರೆಷ್ಟು ಜನರಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರ್ಬೋದು, ಅದನ್ನೆಲ್ಲ ಇವರು ಲಗಾಡಿ ತೆಗೆದ್ರು. ಅವ್ರಿಗೆ ಹೆಲ್ಮೆಟ್ ತೆಗೆಯೋದೆ ಹಾಗೇನೆ ಇಂಟರ್ವ್ಯೂ ಕೊಡೋದಿದ್ರೆ ಒಂದು ಯುನೀಕ್ನೆಸ್ ಇತ್ತು. ನನಗೆ ಅದು ಸ್ಕ್ರಿಪ್ಟೆಡ್ ಅಂತ ಅನಿಸ್ತು. ಯಾಕೆ ಹೇಳಿದರೆ, ಶೋದ ಅವರು ಆಡಿಷನ್ಗೆ ಬಂದರು, ಹೊರಗಡೆ ಇದ್ದರು, ಅಷ್ಟೊತ್ತಲ್ಲೇ ಮೇಕರ್ಸ್ ಹೇಳ್ಬೋದಿತ್ತು ನೀವು ಹೆಲ್ಮೆಟ್ ತೆಗೀರಿ. ಮೇಕರ್ಸ್ ಹೇಳದೆ ಅವ್ರು ಒಳಗಡೆ ಬಂದು ಸ್ಟೇಜಲ್ಲಿ ಇವರು ತೆಗೆಸಿದ್ದು ಅದೇ ರೂಲ್ ಅಂತ ಇದ್ರೆ ಮೊದಲೇ ತೆಗೆಸಿ ಅವ್ರನ್ನ ಕಳಿಸ್ಬೋದಿತ್ತು. ನೀನು ಹೆಲ್ಮೆಟ್ ತೆಗೆದಿದ್ರೆ ನೀನು ಅಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವ್ರು ತೆಗಿತಿದ್ರು ಅಲ್ಲೇ. ಸೊ ನಂಗೆ ಇದೇನಾದರೂ ಬಿಟ್ಟು ಡ್ರಾಮಾ ಥರ ಕಾಣಿಸ್ತು ಇವ್ರದ್ದು. ಇವರು ಟ್ಯಾಲೆಂಟ್ ಇದೆ ಅಂತ ಅನ್ಸುತ್ತೆ, ಯಾಕಂದರೆ ಚಂದನ್ ಶೆಟ್ಟಿ ಹಾಡುವಾಗ ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು, ಬಾಂಬೆಯಿಂದ ಬಂದಿದ್ರು. ಬಟ್ ನನಗೆ ಏನನ್ನಿಸ್ತು ಹೇಳಿದರೆ, ಇವರು ಈ ಜಡ್ಜಸ್ನವರ ಡಿಸಿಷನ್ ತುಂಬ ಕೆಟ್ಟದಂತ ಅನಿಸ್ತು. ಇವರು ಪರಿಚಯ ಇರಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅಲ್ವಾ. ಎಸ್ ಟ್ರೂ, ದೇ ಹ್ಯಾವ್ ಟು ಡೂ ಸಮ್ ಹೋಮ್ವರ್ಕ್ ಬಿಫೋರ್ ಕಮಿಂಗ್ ಟು ಬಿಗ್ ಬಾಸ್. ದಟ್ ಡಸಂಟ್ ಮೀನ್ ದಟ್ ಇವರು ಶ್ರುತಿ ಮ್ಯಾಮ್ ಹೇಳಿದ್ರೆ ಅವಳಿಗೆ ಗೊತ್ತೇ ಇರಬೇಕಿತ್ತು, ಸಂಗೀತ ಶೃಂಗೇರಿ ಹೇಳಿದ್ರೆ ಅವಳಿಗೆ ಗೊತ್ತೇ ಇರಬೇಕಿತ್ತು, ಹಾಗಂತ ರೂಲ್ಸ್ ಏನಿಲ್ಲ ಅಲ್ಲ. ಇವರು ಫಸ್ಟೇ ರೂಲ್ಸ್ ಹಾಕಿರಬೇಕಿತ್ತು. ನಿಮಗೆ ಯಾರೆಲ್ಲ ಕಂಟೆಸ್ಟೆಂಟ್ ಇದ್ದಾರೆ, ಇವರಿಗೆ ಎಂತ ಆಯ್ತು ಹೇಳಿದ್ರೆ ಇವರು ಈಗೋ ಆಟ ಆಯ್ತು. ಅವಳಿಗೆ ನಾವು ಯಾರು ಅಂತ ಗೊತ್ತಿಲ್ಲ ಅಂದರೆ ಇವರಿಗೆ ಟ್ಯಾಲೆಂಟ್ ಮ್ಯಾಟರ್ ಅಲ್ಲ. ಇವರೇನು ದೊಡ್ಡ ನ್ಯಾಷನಲ್ ಫಿಗರಾ? ಟ್ಯಾಲೆಂಟ್ ಮ್ಯಾಟರ್ ಅಲ್ಲ ಇವರಿಗೆ, ಅವಳಲ್ಲಿರೋ ಅಬಿಲಿಟಿ ಮ್ಯಾಟರ್ಸ್ ಅಲ್ಲ. ಇವರಿಗೆ ಮ್ಯಾಟರ್ಸ್ ಏನು, ಇವರ ಹೆಸರು ಗೊತ್ತಿಲ್ಲ, ಇವರ ಹೆಸರು ಗೊತ್ತಿರಬೇಕಿತ್ತು ಅಂತ. ಚೀಪ್ ಅನಿಸ್ತು. ಬಟ್ ವಾಟ್ ಎವರ್ ಹೋಲ್ಡಲ್ಲಿ ಇಟ್ಟಿದ್ದಾರೆ, ಬಟ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು ಅಂತ ಅನಿಸ್ತು. ಟ್ಯಾಲೆಂಟ್. ನೆಕ್ಸ್ಟ್ ಬಂದಂಥ ಕಂಟೆಸ್ಟೆಂಟ್ ಆ ಹಳ್ಳಿ ಹುಡುಗಿ ಅಂತೂ ಲಿಟ್ರಲಿ ನನಗೆ ತುಂಬಾ ಖುಷಿ ಆಯಿತು. ಮೇ ಬಿ ಅವ್ರು ಎಲ್ಲ ರೌಂಡ್ ಕ್ಲಿಯರ್ ಮಾಡಿ ಫೈನಲ್ಗೆ ಬರ್ತಾರೆ. ಬಂದರೆ ನಮಗೆ ನೋಡಲಿಕ್ಕೆ ಮಜಾ ಇರುತ್ತೆ. ಶಿ ಈಸ್ ಸೋ ಕ್ಯೂಟ್, ಸೋ ಇನ್ನೋಸೆಂಟ್. ಖುಷಿ ಆಯಿತು. ಒಂದು ವಿಷಯ ಮಾತ್ರ ಅವ್ರು ಸುಳ್ಳು ಹೇಳ್ತಾರೆ. ಅವ್ರು ಜೆನ್ಸಿ ಹೇಳುವಾಗ ಜೆನ್ಸಿ ಹೇಳಿದರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಫಸ್ಟ್. ಆಮೇಲೆ ಇವರು 2000 ಹುಟ್ಟಿದವರು ಜೆನ್ಸಿ ಹೇಳುವಾಗ ಇಲ್ಲ 2005 ಅಂದರೆ ಅವರಿಗೆ ಜೆನ್ಸಿ ಗೊತ್ತಿಲ್ಲ. ಬಟ್ ಜೆನ್ಸಿ ಅವರು 2005 ನಂತರ ಹುಟ್ಟಿದವರು ಅಂತ ಗೊತ್ತು. ಅದು ಸ್ವಲ್ಪ ಡ್ರಾಮಾ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಶಿ ಈಸ್ ಅ ಕ್ಯೂಟ್. ಅವರ ರೀಸನ್ ಕೂಡ ಜೆನ್ಯೂನ್ ಇತ್ತು. ಆ್ಯಂಡ್ ಒಳ್ಳೆ ಈವನ್ ನಾನು ಆಮೇಲೆ ಇನ್ಸ್ಟಾದಲ್ಲಿ ನೋಡಿದೆ, ಒಳ್ಳೆ ಫಾಲೋವರ್, ಒಳ್ಳೆ ಇನ್ಫ್ಲುಯೆನ್ಸರ್ ಕೂಡ. 2 ಎಪಿಸೋಡಲ್ಲಿ ಒಂಥರ ಕ್ಯೂಟ್ ಬಬ್ಲಿಯಾಗಿ ಬಿಗ್ ಬಾಸ್ಗೆ ಫಿಟ್ ಅಂತ ಅನಿಸಿದೆ ಇವರೇ. ಶಿ ಈಸ್ ಟ್ಯಾಲೆಂಟೆಡ್, ಇಂಟೆಲಿಜೆಂಟ್ ಕೂಡ. ಇವರು ಇನ್ಸ್ಟಾ ಡಿಲೀಟ್ ಮಾಡು ಅಂದ ತಕ್ಷಣ ಅವಳು ಡಿಲೀಟ್ ಮಾಡಲಿಲ್ಲ. ನಿನ್ನೆ ಯಾರೋ ಇದು ಕೆಲಸ ಬಿಟ್ಟಾಗಿ ಅವಳು ಡಿಲೀಟ್ ಮಾಡಲಿಲ್ಲ. ಇವಳು ಡಿಲೀಟ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ. ಶಿ ಈಸ್ ಅ ಬ್ರಿಲಿಯಂಟ್. ಹೌದು, ಅಫ್ಕೋರ್ಸ್ ಕೇಳಬೇಕು, ಡಿಲೀಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತೀರಾ ಅಂತೇಳಿ. ಅದಾಗಿ ಇಷ್ಟ ಆಯಿತು. ಇನ್ನೋಸೆನ್ಸ್ ಕೂಡ ಇದೆ, ಸ್ಮಾರ್ಟ್ನೆಸ್ ಕೂಡ ಇದೆ. ಶಿ ಡಿಸರ್ವ್. ಆ್ಯಂಡ್ ಬಂದರೆ ಅವಳು ವಿನ್ನರ್ ಕೂಡ ಆಗ್ಬೋದು ಅನಿಸುತ್ತೆ. ಅಮ್ಮಕುಡುಬಕು ಮಂಜ ಬಂದ್ರಲ್ಲ, ಅವ್ರದ್ದು ಸ್ಕ್ರಿಪ್ಟೆಡ್ ಅಂತ ಅನಿಸುತ್ತೆ. ಯಾಕೆ ಹೇಳಿದರೆ, ಅವರು ಒಂದು ವೇಳೆ ಅವ್ರು ರಿಯಲ್ ಆಗಿ ಬಂದಿದ್ರೆ ಅಷ್ಟು ರೂಢಾಗಿ ಬಿಹೇವ್ ಮಾಡಿ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಅವ್ರಿಗೆ ಅಷ್ಟು ಫ್ಯಾನ್ ಫಾಲೋವರ್ಸ್ ಇರುವಾಗೆಲ್ಲ ಅವರು ಆಡಿಷನ್ ಕೊಟ್ಟು ಬರಲಿಕ್ಕಿಲ್ಲ ಅಂತ ಅನಿಸುತ್ತೆ. ವಾಟ್ ಎವರ್ ಇಟ್ ಈಸ್, ಇಫ್ ಇಟ್ ಈಸ್ ಟ್ರೂ, ಇದೇನಾದರೂ ಫಿಕ್ಸ್ಡ್ ಸ್ಕ್ರಿಪ್ಟೆಡ್ ಅಲ್ಲ ಅಂದರೆ ವಾಟ್ ಹಿ ಹ್ಯಾಸ್ ಡನ್ ದಟ್ ಈಸ್ ರೈಟ್. ಯಾಕೆ ಇವ್ರ ಇಂಪ್ರೆಸ್ ಮಾಡಬೇಕು ಸಂಗೀತರನ್ನು ಬಿಗ್ ಬಾಸ್ಗೆ ಬರಬೇಕಾದ್ರೆ? ಟಾಸ್ಕ್ ಕೊಡ್ಬೋದಿತ್ತು, ಏನಾದರೂ ಟಾಸ್ಕ್ ಬೇರೆಯವ್ರಿಗೆ ಕೊಟ್ಟರಲ್ಲ, ಚಿಲ್ಲಿ ತಿನ್ನೋದು, ಡ್ಯಾನ್ಸ್ ಮಾಡೋದು, ವಾಟ್ ಎವರ್ ಇಟ್ ಈಸ್. ಅಲ್ಲದ್ರೆ ಅವ್ರು ಸ್ವಲ್ಪ ಡೈಲಾಗ್ ಹೇಳ್ತಾರೆ, ಅಮ್ಮ ಕುಡುಂಬ ವಾಟ್ ಎವರ್. ನಿನ್ನೆ ಎಪಿಸೋಡಲ್ಲಿ ಶ್ರುತಿ ಮ್ಯಾಮ್ ಮತ್ತು ಚಂದನ್ ಸರ್ ಸ್ವಲ್ಪ ತೂಕವಾಗಿ ಮಾತಾಡ್ತಿದ್ರು, ವೆಲ್ ಬ್ಯಾಲೆನ್ಸ್ ಆಗಿ ಮಾತಾಡ್ತಿದ್ರು. ನಾನು ವಿನಯ್ ಮತ್ತು ಇವರು ಸಂಗೀತ ಅವರು ತುಂಬ ರೂಢಾಗಿದ್ರು ಅಂತ ಅನಿಸ್ತು. ಇವರು ಕೂಡ ಟ್ಯಾಲೆಂಟೆಡ್ ಆಗಿದ್ದಾರೆ ಅನಿಸ್ತು. ಆ್ಯಂಡ್ ಶ್ರುತಿ ಮತ್ತು ಚಂದನ್ ಸರ್ ಸ್ವಲ್ಪ ಲಾಜಿಕ್ ಟಾಸ್ಕ್ ಕೊಡ್ತಾರೆ, ಡ್ಯಾನ್ಸ್ ಮಾಡೋದು, ಅಂದರೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗೋ ಟಾಸ್ಕ್ ಕೊಡ್ತಾರೆ. ಬರೀ ಇಂಪ್ರೆಸ್ ಮಾಡು, ಐ ಲವ್ ಯು ಹೇಳು ಆ ಥರ ಅಲ್ಲ. ಆ್ಯಂಡ್ ಪಾಪ ಮತ್ತು ಸೆಗ್ನೆ ಹಚ್ಚಿತ್ತು ಪಾಪ ಕಾಣಿಸ್ತು. ಬಟ್ ಬಿಗ್ ಬಾಸಲ್ಲಿ ಕೂಡ ಮಾಡ್ತಾರಲ್ಲ, ಸೊ ಅವ್ರು ಅದಕ್ಕೆ ರೆಡಿ ಆಗಿದ್ರು. ಆ್ಯಂಡ್ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ರು. ಸೆಗ್ನೆ ಹಚ್ಚಿ ಏನಾದರೂ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗ್ಬೋದು. ಬಟ್ ಶಿ ಈಸ್ ಗುಡ್, ಯಾ ಡಿಸರ್ವಿಂಗ್. ಬಟ್ ಇವರು ಸೆಕೆಂಡ್ ರೌಂಡಲ್ಲಿ
ಅಷ್ಟು ಮುಂದೆ ಹೋಗೋದು ತುಂಬ ಈಸಿ ಇಲ್ಲ ಅಂತ ಅನಿಸುತ್ತೆ. ಕೊಡಬಾರ್ದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಬಿಕಾಸ್ ಅವ್ನಿಗೆ ರೆಸ್ಪೆಕ್ಟ್ ಇಲ್ಲ ಅದರಲ್ಲಿ. ಒಂದು ಶೋಗೋಸ್ಕರ ಹಾಗೆ ಅರ್ಧ. ನಂಗೆ ಅನಿಸಿದೆ ಇದು ಒರಿಜಿನಲ್ ಗಿನ್ನಿಸ್ ರೆಕಾರ್ಡ್ ಅಲ್ಲ, ಅವನು ಫೋಟೋ ಕಾಪಿ ಮಾಡಿ ಕಲರ್ ಪ್ರಿಂಟ್ ಮಾಡಿ ಫ್ರೇಮ್ ಹಾಕೊಂಡು ಬಂದಿದ್ದಾನೆ ಅಂತೆ. ಆಮೇಲೆ ನೋಡಿ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಬಂದ್ರಲ್ಲ, ಬಂದು ಆ ಗಿನ್ನಿಸ್ ರೆಕಾರ್ಡ್ನ ಹರಿದಾಕೋಗ ನಂಗೆ ಅನ್ನಿಸ್ತು, ಇವರು ತಂದಿರೋದೇ ಫೋಟೋ ಕಾಪಿ, ಇವರಿಗೆ ಜಡ್ಜಸ್ಗೆ ಗೊತ್ತಿಲ್ಲ ಫೋಟೋ ಕಾಪಿ ಪ್ರಿಂಟ್ ಮಾಡಿ ಇದಕ್ಕೆ ಲ್ಯಾಮಿನೇಷನ್ ಮಾಡಿ ತಂದಿದ್ದಾರೆ ಅಂತೇಳಿ. ಬಟ್ ಆಗ್ತಾ ಇದೆ ಟಾಸ್ಕ್ ನೋಡುವಾಗ ಅಂದರೆ ಇದು ಅವ್ರು ಮಾಡಿರೋ ಸಾಧನೆಗೆ ರೆಸ್ಪೆಕ್ಟೇ ಇಲ್ವಾ, ಹರ್ದಾಕು ಅಂತ ಹೇಳ್ತಾರಂತೇಳಿ ಅಂತ. ಓಕೆ ಇವರು ಹರ್ದಾಕು ಹೇಳಿದ್ರು, ಬಟ್ ಅವ್ರು ಕೂಡ ಥಿಂಕ್ ಮಾಡಬೇಕಿತ್ತು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಗಿನ್ನಿಸ್ ರೆಕಾರ್ಡ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್, ಸಚ್ ಅ ಹ್ಯೂಜ್ ಥಿಂಗ್. ನನಗೆ ಅನಿಸುತ್ತೆ ಬಿಗ್ ಬಾಸಿಗಿಂತ ಕೂಡ ದೊಡ್ಡದು. ಬಟ್ ಟ್ರೂ ಅವರಿಗೆ ರೆಕಗ್ನಿಷನ್ ಅಷ್ಟು ಸಿಕ್ಕಿರಲಿಲ್ಲ, ಆ ಫ್ರಸ್ಟ್ರೇಷನಲ್ಲಿ ಮಾಡಿರ್ಬೋದು. ಬಟ್ ಅದಕ್ಕಿರೋ ರೆಸ್ಪೆಕ್ಟೇ ಬೇರೆ. ಅವ್ರು ಯಾರೋ ಹೇಳಿದ್ರಿಂದ ಹರ್ದು ಹಾಕೋದಲ್ಲ. ಆ್ಯಂಡ್ ಮೋರ್ ಎವರ್ ಇದು ಕೂಡ ಸ್ಕ್ರಿಪ್ಟೆಡ್. ಯಾಕೆ ಹೇಳಿ, ಅರ್ಧ ಹಾಕಿರೋದು ಸ್ಕ್ರಿಪ್ಟೆಡ್ ಅಲ್ಲ. ಇವ್ರು ತಂದದ್ದು ಯಾಕೆ? ಅಫ್ಕೋರ್ಸ್ ಅವ್ರ ಹತ್ರ ತರಲಿಕ್ಕೆ ಹೇಳಿದ್ಮೇಲೆ ಅವ್ರ ತಲೆಯಲ್ಲಿ ಇರುತ್ತೆ, ಓ ಇದ್ರ ರಿಲೇಟೆಡ್ ಏನಾದರೂ ಟಾಸ್ಕ್ ಕೊಡ್ತಾರೆ ಅಂತೇಳಿ. ಇವ್ರು ತಂದಿರೋದೇ ಅದಕ್ಕೆ, ತರಲಿಕ್ಕೆ ಹೇಳಿರೋದೇ ಚಾನೆಲ್ ಅವ್ರ ಹತ್ರ ತನ್ನಿ ಅಂತೇಳಿ. ಆ್ಯಂಡ್ ಹೀಸ್ ಅ ಸ್ಮಾರ್ಟ್. ಬಟ್ ನನಗೆ ವಿನಯ್ ಅವರು ರಿಜೆಕ್ಟ್ ಮಾಡಿದ ರೀಸನ್ ಇಷ್ಟ ಆಗಲಿಲ್ಲ. ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಸುಳ್ಳು ಹೇಳಿದಕ್ಕೆ ಇವರು ಅದಕ್ಕೂ ಬಿಗ್ ಬಾಸ್ಗೆ ಏನು ರಿಲೇಟೆಡ್? ಗರ್ಲ್ ಫ್ರೆಂಡ್ಗೆ ಇಷ್ಟ ಇರಲಿಕ್ಕಿಲ್ಲ ಅವ್ರು ಹೇಳೋದು, ಹಾಗಾಗಿ ಅವ್ರು ಹೇಳಿದ್ರು. ಇವಾಗ ಇದು ಟಾಸ್ಕ್ ಎಲ್ಲ ಸ್ವಲ್ಪ ಒಳ್ಳೆಯದು. ನೀರುಳ್ಳಿಯನ್ನು ಒಳ್ಳೆ ಆರೆಂಜ್ ತಿಂದಾಗೆ ತಿಂತಿದ್ರು. ಬಟ್ ಪಾಪ ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ರು. ಲೆಸ್ ಇಬ್ರು ರಿಜೆಕ್ಟ್ ಆಗಲಿಲ್ಲ, ಒಬ್ರು ಅಟ್ಲೀಸ್ಟ್ ವೈಟಿಂಗ್ ಅಲ್ಲಿ ಇದ್ದಾರೆ. ಆಲ್ ದಿ ಬೆಸ್ಟ್. ನೋಡೋಣ ನಾಳೆ ಈ ಎಪಿಸೋಡ್ ಅಲ್ಲಿ ಬರ್ತಾರೆ. ಇವತ್ತು ನನ್ನ ಮಗನ ಒಂದಿನ ತಪ್ಪಿಕೊಂಡು ಮಲ್ಕೊಂಡಿಲ್ಲ. ನಾನು ಗೆದ್ದೆ ಗೆಲ್ತೀನಂತ 2025 was giving my forest service income. ಲಾಸ್ಟ್ ಇಬ್ರು ಬಂದ್ರಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ, ಅದರಲ್ಲಿ ಸ್ಟಾರ್ಟಪ್ ಬಿಸ್ನೆಸ್ ಮ್ಯಾನ್, ಹೀಸ್ ಅ ಗುಡ್ ಕ್ವೈಟ್. ಅವರಿಗೆ ಕ್ಲಾರಿಟಿ ಇತ್ತು ಏನು ಮಾತಾಡ್ತಿದ್ದಾರೆ ಅಂತೇಳಿ. ಇನ್ನೊಬ್ರಿಗೆ ಕ್ಲಾರಿಟಿನಿಲ್ಲ, ಏನು ಮಾತಾಡ್ತಾರೆ ಅಂತ ಅವ್ರಿಗೇನೇ ಗೊತ್ತಿಲ್ಲ. ಒಟ್ರಾಶಿ ಮಾತಾಡಬೇಕು ಅಂತ ಮಾತಾಡ್ತಿದ್ದಾರೆ, ಅಲ್ಲ ಕಂಟೆಂಟ್ ರಿಲೇಟೆಡ್ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅವರಿಗೆ ಗೊತ್ತಿಲ್ಲ. ಬಟ್ ಪರವಾಗಿಲ್ಲ, ಅವರು ಹೋಲ್ಡಲ್ಲಿದ್ದಾರೆ. ನನ್ನ ಪ್ರಕಾರ ಅವ್ರು ಸೆಲೆಕ್ಟು ಆಗಬಾರ್ದು. ಈ ಮತ್ತೆ ತುಂಬ ಮಂದಿಯನ್ನು ರಿಜೆಕ್ಟ್ ಮಾಡಿ ಕಳಿಸಿದ್ರಲ್ಲ, ಅವರು 1 ಸೆಕೆಂಡ್ ಕ್ಲಿಪ್ಸ್ ತೋರಿಸಿ ನನಗೆ ಪಾಪ ಅನ್ಸುತ್ತೆ. ಅವ್ರು ಕಾದು ಕೂತ್ಕೊಂಡಿರ್ಬೋದು, ನಾವು ಟಿ ವಿಯಲ್ಲಿ ಬರ್ತೇವೆ ಅಂತ. ಅವರಿಗೆ ಸ್ಕ್ರೀನ್ ಟೈಮೇ ಕೊಡಲಿಲ್ಲ. ಬಟ್ ಎಲ್ರಿಗೆ ಕೊಟ್ಟರೆ ಇವರು 1 ತಿಂಗಳು ಅಗ್ನಿ ಪರೀಕ್ಷೆ ಎಪಿಸೋಡ್ ತೋರಿಸ್ತಾ ಇರಬೇಕಾದಿತ್ತು. ಅವರನ್ನೆಲ್ಲ ರಿಜೆಕ್ಟ್ ಮಾಡಿದ್ರು. ಬಟ್ ನಿನ್ನೆ ಎಪಿಸೋಡು ಒಳ್ಳೇದಿತ್ತು. ಫಸ್ಟ್ ಎಪಿಸೋಡಲ್ಲಿ ತುಂಬ ಮಂದಿಯನ್ನು ಅದಷ್ಟು ತೋರಿಸಲಿಲ್ಲ. ನಿನ್ನೆ ಎಪಿಸೋಡಲ್ಲಿ ತುಂಬ ತೋರಿಸಿದ್ರು. ರಿಜೆಕ್ಟ್, ಹೋಲ್ಡ್ ಎಲ್ಲ ಇತ್ತು. ಜಡ್ಜಸ್ ಕೂಡ ಶ್ರುತಿ ಮ್ಯಾಮ್ ಜಡ್ಜಿಂಗ್ ಈಸ್ ಅದೇ ಹೇಳ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಅವ್ರನ್ನ ಇಡಬೇಕು ಅಂತ. ಅದು ಕರೆಕ್ಟ್. ಅವರು ಬ್ಯಾಲೆನ್ಸಿಂಗ್ ಮಾತಾಡೋ ಸ್ಟೈಲ್ ಎಲ್ಲ ತುಂಬ ಇಷ್ಟ ಆಯಿತು. ಚಂದನ್ ಶೆಟ್ಟಿ ಕೂಡ ಯಾರನ್ನು ಕೂಡ ಕೆಳಗೆ ಹಾಕಿ ಮಾತಾಡ್ತಿಲ್ಲ. ಇನ್ ಕೇಸ್ ಅವ್ರಿಗೆ ರಿಜೆಕ್ಟ್ ಮಾಡಬೇಕಿದ್ರು ರೀಸನ್ ಕೊಡುವಾಗ ತುಂಬ ಹರ್ಟ್ ಆಗುವಾಗ ಮಾಡ್ತಿಲ್ಲ. ಆ್ಯಂಡ್ ಆ್ಯಸ್ ಯೂಶ್ವಲ್ ಸಂಗೀತ ಅವರು ತುಂಬ ಆ್ಯಟಿಟ್ಯೂಡಲ್ಲಿ ಕೂತ್ಕೊಂಡಾಗೆ ಕಂಡಿತು. ಆ್ಯಂಡ್ ಫೈನಲಿ ಇನ್ ಓವರ್ ಆಲ್ ಎಪಿಸೋಡ್ ವಾಸ್ ಬೆಟರ್, ಗುಡ್, ಎಂಟರ್ಟೈನಿಂಗ್. ನಿಮ್ಗೆ ಹೇಗೆ ಅನಿಸುತ್ತೆ ಹೇಳಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.